ರೈಲಿಗೆ ತಲೆ ಕೊಟ್ಟು ಯುವತಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಿಯಕರ ಕೈ ಕೊಟ್ಟಿದ್ದಕ್ಕೆ ಯುವತಿ ಸೂಸೈಡ್ ಮಾಡಿಕೊಂಡಿದ್ದಾಳೆ ಎನ್ನುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಿಂದ ಪರಿಚಯ ಆಗುತ್ತೆ, ಅದಾದ್ಮೇಲೆ ಅದು ಪ್ರೀತಿಗೆ ತಿರುಗುತ್ತೆ. ಮದುವೆ ಹಂತಕ್ಕೆ ಹೋದಾಗ ಯುವತಿಗೆ ಆತ ಗುಡ್ ಬೈ ಹೇಳಿದ್ದಾನೆ, ಕೈ ಕೊಟ್ಟಿದ್ದಾನೆ. ಬೇರೊಬ್ಬಳ ಜೊತೆಗೆ ಮದುವೆಗೆ ಪ್ಲಾನ್ ಮಾಡ್ತಾ ಇದ್ದಂತೆ. ಆ ತಯಾರಿಯ ಹಿನ್ನೆಲೆಯಲ್ಲಿ ಮನನೊಂದು ರೈಲಿಗೆ ತಲೆ ಕೊಟ್ಟು ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ರಾಯಚೂರಿನ ಸಿಂಧನೂರು ರೈಲ್ವೆ ಸ್ಟೇಷನ್ ಬಳಿ ನಡೆದಿದ್ದಂತಹ ಘಟನೆ. ಹನುಮನಾಯಕ ತಾಂಡದ ಸುಮಂಗಲ ಅಂತ 21 ವರ್ಷದ ಹೆಣ್ಣುಮಗಳು ಪಾಪ ಪ್ರೀತಿಯಲ್ಲಿ ಮೋಸ ಆಗಿದೆ ಅಂತ ಆತ್ಮಹತ್ಯೆಯ ದಾರಿಯನ್ನು ಹಿಡಿದಿದ್ದಾಳೆ. ದೇವದುರ್ಗದ ರಮೇಶ್ ಎಂಬಾತನನ್ನ ಪ್ರೀತಿ ಮಾಡ್ತಾ ಇದ್ವು ಸುಮಂಗಲ. ಕಳೆದ 6 ತಿಂಗಳಿಂದ ಇಬ್ರು ಕೂಡ ಪರಿಚಯ ಸ್ನೇಹಕ್ಕೆ, ಸ್ನೇಹ ಪ್ರೀತಿಗೆ ತಿರುಗಿತ್ತು. ಬಟ್ ಮದುವೆ ಹಂತಕ್ಕೆ ಬಂದಾಗ ಇನ್ನೊಬ್ಬಳಾಕೆಯ ಹಿಂದೆ ಬಿದ್ದಿದ್ದಾಯಿತ. ಮದುವೆ ತಯಾರಿ ಕೂಡ ಬೇರೊಬ್ಬಳ ಜೊತೆಗೆ ಆಗ್ತಾ ಇತ್ತು. ಇದರಿಂದ ಮನನೊಂದು ಸುಮಂಗಲ 21 ವರ್ಷ ರೈಲಿಗೆ ತಲೆ ಕೊಟ್ಟು ಪಾಪ ತನ್ನ ಜೀವವನ್ನೇ ಅಂತ್ಯ ಮಾಡ್ಕೊಂಡಿದ್ದಾಳೆ. ಹುಡುಗನ ಹೆಸರು ರಮೇಶ, ತಂದೆ ಶಿವಪ್ಪ, ಹುಡುಗಿನ ಸುಮಂಗಲ, ತಂದೆ ಗೋಪಾಲ್. ಹುಡುಗಿಂದ್ರಿ ನಿರ್ಮಾನಿ ತಾಂಡ ವೆಂಕಟೇಶ್ ನಾಯಕ್ ತಾಂಡ ರೀ. ನಿರ್ಮಾನಿ ವೆಂಕಟೇಶ್ ನಾಯಕ್ ತಾಂಡ. ಹುಡುಗಂದು ಬಂಡೆಗುಡ್ಡ ತಾಂಡ ರೀ. ಅವರು ಬಿಜಾಪುರಲ್ಲಿ ಅವರು ಸ್ಕೂಲಿಗೆ ಹೋಗ್ತಿದ್ರು, ಕಾಲೇಜಿಗೆ ಹಾಕಿ ಹೋಗ್ತಿದ್ಲು. ಈಕಿ ಸಿಂಧನೂರಾಗ ಕಾಲೇಜಿಗೆ ಹೋಗ್ತಿಲ್ರಿ. ಮತ್ತೆ ಅಷ್ಟಾಗಿ ಅವ್ರು ಹೆಂಗೆ ಲಿಂಕ್ ಆಗಿದೆ ಅದು ನಮ್ಗೆ ಮುಂದೆ ಗೊತ್ತಿಲ್ಲ ರೀ. ಇನ್ನೊಬ್ಬಾಕಿ ನಮ್ಮ ತಂಗಿಗೆ ಗೊತ್ತೈತ್ರಿ. ಆಕಿ ಹೇಳ್ತಾಳೆ, ಆಕಿನ ಕೂಡ ಮಾತಾಡ್ಕೊರಿ. ನಾವು ಪುನದಾಗ ಇರ್ತೀವಿ, ನಮ್ಗೆ ಗೊತ್ತಿಲ್ಲ. ನಾವು ಸೀದಾ ನಮ್ಮ ಖಾಸ ಅಣ್ಣನ ಮಗಳು ರೀ. ಅಣ್ಣನ ಮಗಳು ಹಿಂಗಾಗ್ಯದಂತ ನಾವು ಕೇಳಿಸ್ಕೊಂಡು ನಾವು ಬಂದೀವಿ ರೀ ಇಲ್ಲಿ. ಅಂದರೆ ಅವನ್ನ ಇರ್ಲಂದ್ರೆ ನನಗೆ ಇರಕ್ಕೆ ಆಗಂಗಿಲ್ಲ ಅಂತ ಹೇಳಿ ಹೋಗ್ಯಾಳ್ರಿ. ಆಕಿ ಮನೆಗೆ ಇದ್ಳು 1 ತಿಂಗಳೇಸಿ. ಅವರು ಸೋಮವಾರ ದಿನ ಮಾತುಕತೆ ಮಾತಾಡಕ್ಕೆ ಬಂದಿದ್ರು. ಮಾತುಕತೆ ಏನು ತಗೊಳ್ಳೋದು ಬಿಡೋದು ಅದು ಏನು ಮಾತಾಡ್ಲಿಲ್ರಿ. ನನ್ನ ಹುಡ್ಗನ ಕೂಡ ನೀವು ಮದುವೆ ಮಾಡ್ಕೋಬೇಡ, ನಾವು ಬೇರೆ ಕಡೆ ಸಂಬಂಧ ನೋಡೀವಿ, ನೀ ಅವನಿಗೆ ಮರ್ತು ಬಿಡು, ನಿಂದು ನೀನು ನೋಡ್ಕೆ, ನಮ್ಮ ಪಾಡಿಗೆ ನಾವು ನೋಡ್ಕೊತೀವಿ, ನಿಮ್ಮ ಪಾಡಿಗೆ ನೀವು ನೋಡ್ಕೆ ಅಂತ ಅವ್ರು ಅಂದ್ರಿ. ಮತ್ತು ಅವ್ರ ಅಮ್ಮ ಏನಂದ್ರೆ, ನಾವು ನಮ್ಮ ಅಣ್ಣನ ಅವ್ರ ಅಪ್ಪ ಏನಂದ, ನಮ್ಮ ತಂಗಿನ ಮದುವೆ ಆಕಿನ ತಂಗಿನ ಮಗಳಿಗೆ ಆ ಕಡೆ ಮಾತುಕತೆ ಮಾಡೀವಿ, ಆ ಕಡೆ ಮಾತು ಕೊಟ್ಟಿವಿ. ಹುಡ್ಗಂದು 2 ತಿಂಗಳಾಯ್ತು. ಆ ಹುಡ್ಗಾಗ ನಾವು ಅಂದಿಲ್ರಿ, ಅವು ಈ ಕಡೆ ಮದುವೆ ಮಾಡ್ಕೊಂಗಿಲ್ಲ, ಅವ ನಿನಗೆ ಮದುವೆ ಮಾಡ್ಕೊಂಡ್ರೆ ನಾವು ಸತ್ತೋಗ್ಬಿಡ್ತೀನೋ ಅಂತ ಅವ್ರು ಎಚ್ಚರಿಕೆ ಕೊಟ್ಟಾರಂತ ತಾಯಿ ತಂದೆ ಹುಡುಗಿಗೆ. ಆಕಿ ಏನಂದಳಂತ, ನನಗೆ ಭಾಳ ಅಂದ್ರೆ ಭಾಳ ಪ್ರೀತಿ ಮಾಡೀನಿ, ನಾ ಅವನಿಗೆ ಇಲ್ಲಂದ್ರೆ ನಾ ಇರೋಕ್ಕಾಗಿ. ಮತ್ತಷ್ಟು ಮಾಹಿತಿ ನನ್ನ ಕಲಿಗೆ ಅನಿಲ್ ನೀಡ್ತಾರೆ. ಅನಿಲ್, ಕುಟುಂಬಸ್ಥರ ಅಥವಾ ಸಂಬಂಧಿಕರ ಆರೋಪ ಕೇಳ್ಪಡ್ತಾ ಇದ್ವಿ ನಾವು. ಎಲ್ಲಿ ತನಕ ಬಂದು ನಿಂತಿದೆ ಕೇಸ್? ಈಗ ಹುಡುಗನ ಮನೆಯವರು ಏನು ಹೇಳ್ತಾರೆ? ಡೀಟೇಲ್ಸ್ ಏನು ಸಿಗ್ತಾ ಇದೆ? ನಿಜವಾಗ್ಲು ಏನು ರೈಲಿಗೆ ತಲೆ ಕೊಟ್ಟು ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಘಟನೆ ಮತ್ತೆ ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಏನು ರಾಯಚೂರು ಜಿಲ್ಲೆ ಸಿಂಧನೂರಿನ ರೈಲ್ವೆ, ಸಿಂಧನೂರು ಮತ್ತೆ ಬೆಂಗಳೂರಿಗೆ ಹೋಗುವಂತ ರೈಲ್ವೆಗೆ ತಲೆ ಕೊಟ್ಟು ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು. ಇವಾಗ ಕುಟುಂಬಸ್ಥರು ನೇರವಾಗಿ ಆರೋಪ ಮಾಡ್ತಾ ಇರೋದು ಏನೋ ಆ ಲವ್ ವಿಚಾರಕ್ಕೆ ಆಗಿತ್ತು ಅನ್ನುವಂಥದ್ದು ನೇರವಾಗಿ ಇಲ್ಲಿ ಕುಟುಂಬಸ್ಥರೇ ಆರೋಪ ಕೂಡ ಮಾಡ್ತಾ ಇದ್ದಾರೆ. ರಮೇಶ್ ಅನ್ನುವಂತ ಹುಡುಗನ ಕೂಡ ಏನೋ ಇನ್ಸ್ಟಾ ಮತ್ತೆ ಫೇಸ್ಬುಕ್ ಅಲ್ಲಿ ಕೂಡ ಪರಿಚಯ ಆಗಿರುತ್ತೆ ಅನ್ನುವಂಥದ್ದು ಕುಟುಂಬಸ್ಥರ ಹೇಳಿರುವಂತದ್ದು. ಅದರ ಜೊತೆಗೆ ಇನ್ಸ್ಟಾದಲ್ಲಿ ಇದ್ ಮಾಡಿ ಆಮೇಲೆ ನಂತರ ಇಬ್ರು ಕೂಡ ಪರಸ್ಪರ ಪ್ರೀತಿಸಿ ಕೊನೆಯ ಹಂತದಲ್ಲಿ ಹುಡುಗನ ಮನೆಯವರು ಹುಡುಗಿ ಮನೆ ಹತ್ರ ಬಂದು, ನಮ್ಮ ಹುಡುಗನಿಗೆ ಬೇರೆ ಹುಡುಗಿ ಸಂಬಂಧವನ್ನು ಹುಡುಕಿದೀವಿ, ನಾವು ಮದ್ವೆ ಮಾಡ್ತಾ ಇದ್ದೀವಿ, ಆದ್ರೆ ನಿಮ್ಮ ಹುಡುಗಿ ಬೇಡ ನಮ್ಗೆ, ಇಲ್ಲಾಂತಂದ್ರೆ ವರದಕ್ಷಿಣೆ ಕೂಡ ಹೆಚ್ಚಿಗೆ ಕೊಡ್ಬೇಕು ಅನ್ನುವಂಥದ್ದು ಒಂದು ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಇದರಿಂದಾಗಿ ಹುಡುಗಿಗೂ ಕೂಡ ಒಂದು ರೀತಿಯಾಗಿ ವಾರ್ನಿಂಗ್ ಮಾಡಿದಾರೆ ಅಂತ ಹೇಳಿ ಕುಟುಂಬಸ್ಥರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ನೀವು ಯಾವುದೇ ಕಾರಣಕ್ಕೂ ನಮ್ಮ ಹುಡುಗನ ಕಡೆ ಬರಬಾರ್ದು, ಕಾಂಟ್ಯಾಕ್ಟ್ ಕೂಡ ಮಾಡಬಾರ್ದು ಅನ್ನುವಂಥದ್ದು. ಅದರಿಂದಾಗಿ ಆ ಹುಡುಗಿ ಕೂಡ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿ ಮನೆಯಿಂದ ಹೋಗಿ ಸುಮಂಗಲ ಎನ್ನುವಂತ ವಿದ್ಯಾರ್ಥಿನಿ ಕೂಡ ರೈಲ್ವೆ ಟ್ರ್ಯಾಕಿಗೆ ಹೋಗಿದ್ದೇನು ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಘಟನೆ ಇವು ಬೆಳಕಿಗೆ ಬಂದಿರುವಂತದ್ದು. ಈ ರೈಲ್ವೆ ಇಲಾಖೆ, ರಾಯಚೂರಿನ ಪೊಲೀಸ್ ಇಲಾಖೆ, ರೈಲ್ವೆ ಇಲಾಖೆಯಲ್ಲಿ ಕೂಡ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಡೀಟೇಲ್ಸ್ಗೆ.